ಹೆಲೋ ನನ್ನ ಗೆಳೆಯರಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ಟೂಡೆಂಟ್ ರೂಮ್ ತೋರಿಸ್ತಿದ್ದೇನೆ. ಸೊ ನನ್ನ ಕಿಚನ್ ಹಾಗೂ ನನ್ನ ರೂಮ್ ಟೂರ್ ಮಾಡ್ತೇನೆ. ನಾನಿರೋದು ಇನ್ಸ್ಟಿಟ್ಯೂಟಲ್ಲಿ. ಸೊ ಇನ್ಸ್ಟಿಟ್ಯೂಟ್ ಅಂದರೆ ನಿಮ್ಮ ಓನ್ ವಾಶ್ರೂಮ್ ಹಾಗೂ ನಿಮ್ಮದು ರೂಮ್ಸ್ ಅಂದರೆ ಸ್ಲೀಪಿಂಗ್ ಸ್ಪೇಸ್ ಅಂದರೆ ನಿಮ್ಮದು ಓನ್ ರೂಮ್. ಬಟ್ ನಿಮ್ಮ ಕಿಚನ್ ಅದು ಶೇರ್ಡ್ ವಿತ್ 8 ಮೆಂಬರ್ಸ್. ಇನ್ಸ್ಟಿಟ್ಯೂಟ್ ಸ್ಟುಡಿಯೋ ನಿಮಗೆ ಗೊತ್ತುಂಟು, ಒಂದು ಸ್ಕ್ವೇರ್ ಫೀಟಲ್ಲಿ ನಿಮ್ಮದು ವಾಶ್ರೂಮ್, ಬೆಡ್ರೂಮ್, ಕಿಚನ್ ಬರ್ತದೆ. ಬಟ್ ಇನ್ಸ್ಟಿಟ್ಯೂಟಲ್ಲಿ ನಿಮ್ಮದು ವಾಶ್ರೂಮ್ ಮತ್ತು ನಿಮ್ಮದು ರೂಮ್, ಬಟ್ ಕಿಚನ್ ಈಸ್ ಬೀನ್ ಶೇರ್ಡ್ ವಿತ್ 8 ಮೆಂಬರ್ಸ್ ಹಾಗೆ. ಸೊ ನಾನು ಪೇ ಮಾಡ್ತಿರೋದು 460. ಸೊ ಅದಂದರೆ ನಿಮ್ಮದು ಆಲ್ಮೋಸ್ಟ್ ಇಂಡಿಯನ್ INRಗೆ ಕನ್ವರ್ಟ್ ಮಾಡಿದರೆ ಲೈಕ್ 50 to 49,000ಗೆ ಬರ್ತದೆ. ಸೊ ಇದರಲ್ಲಿ ಬಿಲ್ಸ್ ಇನ್ಕ್ಲೂಡೆಡ್, ನಿಮಗೇನು ಎಕ್ಸ್ಟ್ರಾ ಬಿಲ್ಸ್ ಕಟ್ಟಲಿಕ್ಕಿಲ್ಲ. ಗ್ಯಾಸ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಏನು ಕಟ್ಟಲಿಕ್ಕಿಲ್ಲ. ಖಾಲಿ ನಿಮ್ಮ ರೂಮ್ ಇದು ರೆಂಟ್ ಪೇ ಮಾಡಲಿಕ್ಕೆ ಮಾತ್ರ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಸ್ಟೂಡೆಂಟ್ ಅಕೊಮಡೇಷನಲ್ಲಿ. ಸೊ ನಂದು ಇರೋದು 40 weeks ಕಾಂಟ್ರಾಕ್ಟ್. ಸೊ ನನಗೆ 460. ಇಟ್ ವಿಲ್ ಬಿ ಲೈಕ್ ಆಲ್ಮೋಸ್ಟ್ 49,000ಇಂದ 50,000 ತನಕ. ಸೊ ಫಸ್ಟಿಗೆ ಎಂಟರ್ ಆಗಬೇಕಾದ್ರೆ ರೈಟ್ ಸೈಡಲ್ಲೇ ವಾಶ್ರೂಮ್ ಇದೆ, ವಾಷಿಂಗ್ ಶವರ್ ಸ್ಪೇಸ್. ಆದ ನಂತರ ಅದರ ಹತ್ತಿರ ವಾರ್ಡ್ರೋಬ್ ಇದೆ, ನಿಮ್ಮದು ಕ್ಲೋತ್ಸ್ ಹಾಗೂ ನಿಮ್ಮದು ಏನಾದರೂ ಎಸೆಸರಿ ಸ್ಟೋರ್ ಮಾಡಲಿಕ್ಕೆ ಅದು ನಿಮ್ಮದು ವಾರ್ಡ್ರೋಬ್, ಪರ್ಸ್ನಲ್ ವಾರ್ಡ್ರೋಬ್. ಸೊ ಇಲ್ಲಿ ಕೆಳಗೆ ಬೆಡ್ಡಿನ ಕೆಳಗೆ ಒಂದು ಸ್ಟೋರೇಜ್ ಸ್ಪೇಸ್, ನಿಮ್ಮದು ಟ್ರಾಲೀಸ್, ಬ್ಯಾಗ್ಸ್, ಎಕ್ಸ್ಟ್ರಾ ಕ್ಲೋತ್ಸ್ ಹಾಗೂ ಎಕ್ಸ್ಟ್ರಾ ಐಟಮ್ಸ್ ಇದ್ದರೆ ಸ್ಟೋರ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಪೇಸ್. ನಿಮ್ಮ ರೂಮ್ ಸಹ ಮೆಸ್ಸಿ ಕಾಣೋದಿಲ್ಲ ಹಾಗೂ ನಿಮಗೊಂದು ಒಳ್ಳೆ ಸ್ಟೋರೇಜ್ ಸ್ಪೇಸ್ ಇದೆ. ನಿಮ್ಮ ಟ್ರಾಲಿ, ಬ್ಯಾಗ್ಸ್ ಎಲ್ಲ ದೊಡ್ಡ ಟ್ರಾಲಿ ಕೂಡ ಒಳಗೆ ಫಿಟ್ ಆಗ್ತದೆ. ಸೊ ಮೇಲೆ ನಿಮಗೆ ಡೆಕೋರ್ ಮಾಡಲಿಕ್ಕೆ, ಡೆಕೋರ್ ಇಷ್ಟ ಇದ್ರಲ್ಲ ಎಲ್ಲ ಹಾಕಲಿಕ್ಕೆ ಸೊ ನಮ್ಮ ಹೀಟರ್ ಕೊಟ್ಟಿದ್ದಾರೆ. ಇದು ನನ್ನ ಹೊರಗಿನ ವ್ಯೂ ರೂಮ್ ಇದು. ಸೊ ನನಗೆ ಬ್ಯಾಕ್ ಸೈಡ್ ವ್ಯೂ ಕೊಟ್ಟಿದ್ದಾರೆ, ಫ್ಲ್ಯಾಟ್ ಇದ್ದು ಬ್ಯಾಕ್ ಸೈಡ್ ವ್ಯೂ. ಸೊ ಹೀಗುಂಟು, ಒಂದು ವಿಂಡೋ ಓಪನ್ ಮಾಡ್ಬೋದು. ಸೊ ಇದು ಡ್ರಾವರ್, ಎಕ್ಸ್ಟ್ರಾ ಸ್ಪೇಸ್, ನಿಮ್ಮ ಶೂಸ್, ರ್ಯಾಕ್ಸಲ್ಲಿ ಅಂದರೆ ನಿಮ್ಮದು ಎಕ್ಸ್ಟ್ರಾ ಐಟಮ್ಸ್ ಸ್ಟೋರ್ ಮಾಡಲಿಕ್ಕೆ. ಸೊ ಅಲ್ಲಿ ಕೂಡ ಸರ್ಕ್ಯೂಟ್ ನೋಡಿದ್ರಲ್ಲ, ನಿಮ್ಮ ಫೋನ್ ಚಾರ್ಜಿಂಗ್, ಲ್ಯಾಪ್ಟಾಪ್ ಚಾರ್ಜಿಂಗ್, ನಿಮಗೆ ಟಿ ವಿ ಬೇಕಾದರೆ ಪರ್ಸ್ನಲ್ ಟಿ ವಿ ಹಾಕ್ಬೋದು, ಮಿನಿ ಫ್ರಿಡ್ಜ್ ಹಾಕ್ಬೋದು, ನಿಮ್ಮ ಗೇಮಿಂಗ್ ಕಂಪ್ಯೂಟರ್ ಹಾಕ್ಬೋದು. ಹಾಗೂ ಫುಲ್ ಲೆಂತ್ ಮಿರರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಚಿಕ್ಕ ಹ್ಯಾಂಗರ್ ಉಂಟಲ್ಲ, ಅಲ್ಲಿ ಕೋಟ್ ಅದೆಲ್ಲ ಹಾಕಲಿಕ್ಕೆ, ಮತ್ತು ಸ್ಮಾಲ್ ಕಂಟ್ರೋಲರ್ ಉಂಟಲ್ಲ, ಅದು ಲೈಟ್ಸಿಗೆ, ಹೀಟರಿಗೆ ಕಂಟ್ರೋಲರ್. ಸೊ ಇದು ನನ್ನ ಔಟ್ಸೈಡ್ ವ್ಯೂ ಹೀಗುಂಟು. ಸೊ ಬನ್ನಿ ನಾನು ನಿಮಗೆ ನನ್ನ ಕಿಚನ್ ಟೂರ್ ಮಾಡ್ತೇನೆ. ಸೊ ನಮಗೆ 9 ರೂಮ್ಸಿಗೆ 2 ದೊಡ್ಡ ಫ್ರಿಡ್ಜ್ ಹಾಗೂ ಫ್ರೀಸರ್ ಕೊಟ್ಟಿದ್ದಾರೆ, 2 ಬಿನ್ಸ್ ಕೊಟ್ಟಿದ್ದಾರೆ. ಹಾಗೂ ಇದು ನಮ್ಮದು ಲಿವಿಂಗ್ ಸ್ಪೇಸ್. ಸೊ ಹೊರಗಿನ ವ್ಯೂ ಮತ್ತೆ ತೋರಿಸ್ತೇನೆ. ಸೊ ನಮ್ಮ ಲಿವಿಂಗ್ ಸ್ಪೇಸ್ ನೋಡಿ, ನಮಗೆ ಒಂದು ಟೇಬಲ್ ಹಾಗೂ ನೋಟ್ ಬೋರ್ಡ್, ಪುನಃ ಹೀಟರ್, ಇಲ್ಲಿ ತುಂಬ ಸ್ಟೋರೇಜ್ ಉಂಟು. 9 ರೂಮ್ಸಿಗೆ ಬೇಕಾದಷ್ಟು ಸ್ಟೋರೇಜ್ ಕೊಟ್ಟಿದ್ದಾರೆ. ಟೂ ಸಿಂಕ್ಸ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ ಸ್ಪೇಸ್ ಉಂಟು, ಪ್ಲಸ್ 2 ಹಾಬ್ ಉಂಟು ಹಾಗೂ 2 ಎಲೆಕ್ಟ್ರಿಕ್ ಫ್ಯಾನ್ ಬೇಸ್ ಓವನ್ ಕೊಟ್ಟಿದ್ದಾರೆ, ಮೈಕ್ರೋವೇವ್ ಕೊಟ್ಟಿದ್ದಾರೆ ಹಾಗೂ ನಮಗೆ ಟೋಸ್ಟರ್ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಕ್ಲೀನಿಂಗ್ ಸ್ಟಫ್ಸ್ ಕೂಡ ಇಟ್ಟಿದ್ದಾರೆ, ಹಾಗೂ ಅಂದರೆ ಹೂವರ್, ವ್ಯಾಕ್ಯೂಮ್ ಅದು ಇಟ್ಟಿದ್ದಾರೆ. ಸೊ ಇದು ಐಲ್ಯಾಂಡ್ ಕಿಚನ್ ಕೈಂಡ್ ಆಫ್ ಡೈನಿಂಗ್ ಸ್ಪೇಸ್ ಕೂಡ ಯೂಟಿಲೈಸ್ ಮಾಡ್ಬೋದು ಡೈನಿಂಗ್ ಸ್ಪೇಸ್ ಆಗಿ. ಯಾಕಂದರೆ ನಮಗೆ ಇಲ್ಲಿ ಚೇರ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಮಗೆ ಐಲ್ಯಾಂಡ್ ಕಿಚನ್ ಪ್ಲಸ್ ಡೈನಿಂಗ್ ಸ್ಪೇಸ್ ಹಾಗೆ ಮಾಡಿದ್ದಾರೆ. ಸೊ ಇದು ನಾನು ನಿಮಗೆ ತೋರಿಸ್ತಿರೋದು ಖಾಲಿ ನನ್ನ ಸ್ಪೇಸ್ ಮಾತ್ರ. ಸೊ ನಾನೀಗ 3 ಸ್ಟೋರೇಜ್ ಸ್ಪೇಸನ್ನು ಆಕ್ಯುಪೈ ಮಾಡಿದ್ದೇನೆ. ಸೊ ಇದು ತುಂಬ ಎಂಟಿ ಸ್ಪೇಸ್ ಉಂಟು. ಪ್ಲಸ್ ಈಗ 3 ಮೆಂಬರ್ಸ್ ಮಾತ್ರ ಮೂವ್ ಆಗಿದ್ದೇವೆ ಈ ರೂಮಿಗೆ. ಸೊ ಇನ್ನೂ ಸಹ ಸ್ಪೇಸ್ ಉಂಟು. ಸೊ ಇದೆಲ್ಲ ನನಗೆ ಅಂದರೆ ಇದು ನಂದಲ್ಲ, ಇದು ನನ್ನೊಂದು ಫ್ಲ್ಯಾಟ್ಮೇಟ್ ಇದು. ಬಟ್ ಇದೆಲ್ಲ ತುಂಬ ಸ್ಟೋರೇಜ್ ಸ್ಪೇಸ್ ಇನ್ನೂ ಉಂಟು. ಸೊ ನಾನು ಕುಕ್ ಮಾಡ್ತಿದ್ದೇನೆ, ರೈಸ್ ಇಟ್ಟಿದ್ದೇನೆ. ಸೊ ಇದು ಎಲೆಕ್ಟ್ರಿಕ್ ಅಂದರೆ ಹಾಬ್ಸ್ ಎಲ್ಲ ಎಲೆಕ್ಟ್ರಿಕ್. ಸೊ ಎಲ್ಲ ಎಲೆಕ್ಟ್ರಿಕ್ ಕಂಟ್ರೋಲರ್. ಸೊ ಸ್ಪೇಷಿಯಸ್ ಆದ ಓವನ್ ಸಹ ಕೊಟ್ಟಿದ್ದಾರೆ ನಮಗೆ. ಸೊ ಯೂಶ್ವಲಿ ನಾನು ಮಾಡ್ತಿರ್ತೇನೆ ಬೇಕಿಂಗ್ ಫ್ರೀ ಇದ್ದಾಗ ಹಾಗೆ. ಸೊ ನಮಗಿಲ್ಲಿ ಇದು ಎಕ್ಸಾಸ್ಟ್. ಸೊ ಅದು ನೀವು ಪುಲ್ ಮಾಡಿದಾಗ ಆನ್ ಆಗ್ತದೆ, ಅದನ್ನು ಪುಷ್ ಮಾಡಿದಾಗ ಆಫ್ ಆಗ್ತದೆ. ಹಾಗೂ ಲೈಟ್ಸ್ ಕೂಡ ಕೊಡ್ತಾರೆ, ಎಕ್ಸ್ಟ್ರಾ ಲೈಟ್ಸ್ ಬೇಕಾದರೆ ಕುಕಿಂಗ್ ಮಾಡಬೇಕಾದ್ರೆ.
ಸೊ ಇದೆ ಟೋಸ್ಟರ್ ಹಾಗೂ ಮೈಕ್ರೋವೇವ್, ಅದು ಹೂವರ್. ಸೊ ಇದು ನಂದು ಹೋಲ್ ಡೈನಿಂಗ್ ಸ್ಪೇಸ್ ಹಾಗೂ ಕಿಚನ್ ಸ್ಪೇಸ್. ಸೊ ಇದೇ ನನ್ನ ಮಿನಿ ಕಿಚನ್ ಟೂರ್ ಹಾಗೂ ನನ್ನ ರೂಮ್ ಟೂರ್. ನೋಡಿದ್ರಲ್ಲ, ನನ್ನ ರೂಮ್ ಟೂರ್ ಹಾಗೂ ಕಿಚನ್ ಟೂರ್ ನಿಮಗೆ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನನ್ನ ರೂಮ್ ಟೂರ್ ಹಾಗೂ ಕಿಚನ್ ಟೂರ್ ಹೇಗೆ ಅನ್ನಿಸ್ತು ಅಂತ. ಹಾಗೂ ಇದು ನಮ್ಮದು ಮೇನ್ ಬಸ್ ಸ್ಟ್ಯಾಂಡ್, ನನ್ನ ರೂಮ್ ಹತ್ತಿರ ಇದೆ. ಹಾಗೂ ನಮ್ಮದು ಗ್ರೋಸರಿ ಮಾರ್ಟ್, ಸೈನ್ಸ್ಬರಿ, ಇದೆಲ್ಲ ಕನ್ವೀನಿಯಂಟ್ ನನ್ನ ಫ್ಲ್ಯಾಟಿಗೆ, ನಮ್ಮ ಸ್ಟೂಡೆಂಟ್ ಅಕೊಮಡೇಷನಿಗೆ. ಇಲ್ಲಿ ತುಂಬ ಸ್ಟೂಡೆಂಟ್ ಅಕೊಮಡೇಷನ್ ನಿಯರ್ ಬೈ ಇದೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಮ್ಮೆ ಸಿಗುತ್ತೇನೆ, ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.